ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ರೀಸೆಂಟಾಗಿ ಅಂದರೆ ಕಳೆದ ಶುಕ್ರವಾರ ಒಂದು ಹೊಸಬ್ರು ಸಿನಿಮಾ ರಿಲೀಸ್ ಆಗುತ್ತೆ, ಶಾಲಿವಾನ ಶಕೆ ಅಂತ. ಸೊ ಈ ಸಿನಿಮಾಗೆ ಈಗ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಶೋಗಳು ಒಂದಾದ್ಮೇಲೆ ಒಂದು ಹೆಚ್ಚಾಗ್ತಾ ಇದೆ. ತುಂಬ ಜನ ಬರ್ತಾ ಇದ್ದಾರೆ, ಸಿನಿಮಾ ನೋಡ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯವನ್ನು ಫೇಸ್ಬುಕ್ಕಲ್ಲಿ ಬರ್ದಾಗ್ತಾ ಇದ್ದಾರೆ. ಈ ರೀತಿ ಹೊಸಬ್ರು ಸಿನಿಮಾ ಒಂದೊಂದೇ ಶೋ ಹೆಚ್ಚಾಗ್ತಾ ಇದೆ. ಸೊ ಜನಗಳ ಪ್ರಶಂಸೆಯನ್ನು ಪಡಿತಾ ಇದೆ. ಡೈರೆಕ್ಟ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸೊ ಸರ್, ಮೊದಲನೇದಾಗಿ ಶಾಲಿವಾನ ಶಕೆ ರಿಲೀಸ್ ಆಯಿತು. ಹೊಸಬ್ರು ಸಿನಿಮಾ ಅಂತಂದಾಗ ಫಸ್ಟಿಗೆ ನಮಗೆ ಕಮ್ಮಿ ಸ್ಕ್ರೀನ್ಗಳೇ ಸಿಗೋದು. ಈ ಸಿನಿಮಾನೂ ಅದೇ ಥರ ಆಯಿತು. ಬಟ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಾಯಿದೆ, ಜನ ನೋಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಸೊ ಹೆಂಗೆ ಹೋಗ್ತಾ ಇದೆ ಸಿನಿಮಾ? ಸರ್, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಕ್ಚುಲಿ ಏನಪ್ಪ ಅಂದರೆ, ಈಗ ನೀವು ಈ ಸ್ಮಾಲ್ ಸ್ಕ್ರೀನ್ ಸೆಟಪ್ ಅನ್ನೋ ಥರ ಐತಲ್ಲ, ನನಗೆ ತುಂಬ ಇಷ್ಟ ಆಗೋಯ್ತು ಈಗ ಈ ವಿಷಯ. ನಮ್ಮ ಪ್ರೊಡಕ್ಷನ್ ಟೀಮ್ ಎಲ್ಲ ಡಿಸೈಡ್ ಮಾಡಿ ಮಾಡ್ತಾ ಇದ್ದಾರೆ. ನಮ್ಮ ಪ್ರೊಡ್ಯೂಸರ್ ಸರ್ ಅವರು ರಂಗಭೂಮಿ ತಂಡ ಅಂತ ಏನಿತ್ತಲ್ಲ, ಸೊ ಆ ಥರ ಒಂದು ಗ್ರೂಪ್ ಆಫ್ ಪೀಪಲ್ ಸೇರ್ಕೊಂಡೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಇದು ಚೆನ್ನಾಗಿ ಆಗ್ತಾ ಇದೆ. ಈ ಮಲ್ಟಿಪ್ಲೆಕ್ಸಲ್ಲೇ ಬಿಗಿನಿಂಗ್ ಒಂದು 3-4 ದಿನ ಆಬ್ವಿಯಸ್ಲಿ ಅದೊಂದು ಸ್ವಲ್ಪ ಮೇ ಬಿ ಕಾಸ್ಟ್ಲಿ ಅಂತನೋ, ಒಂದು ಸ್ವಲ್ಪ ಈಗ ನಾವು ಥಿಯೇಟ್ರಿಗೆ ಹೋಗಿ ಬರೋದಕ್ಕೂ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಬರೋದಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತಲ್ವ. ಮೇ ಬಿ ಆ ಡಿಫ್ರೆನ್ಸ್ಗೋಸ್ಕರನೂ ಒಂದು ಸ್ವಲ್ಪ ಇತ್ತು. ಬಟ್ ನೆನ್ನೆಯಿಂದ ತುಂಬ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ. ಆ್ಯಂಡ್ ಮೈಸೂರಲ್ಲಿ ಒಂದು ಸಿಂಗಲ್ ಸ್ಕ್ರೀನ್ ಆ್ಯಡಪ್ ಆಯಿತು. ಸೊ ಎಂಜಾಯ್ ಮಾಡ್ತಾ ಇದೀವಿ ಸರ್ ಈ ಪ್ರೋಸೆಸ್ನ. ಅಂದರೆ ಜನ ಬರ್ತಿಲ್ಲ ಅನ್ನೋದಕ್ಕಿಂತ ಚಿಕ್ಕ ಸೆಟಪ್ಗೆ ಕರ್ಸ್ಕೊಂಡು ನಿಧಾನಕ್ಕೆ ಒಂದೊಂದೇ ಆ್ಯಡಪ್ ಮಾಡೋಣ ಅನ್ನೋ ಥರ ಈ ಥರ ಇದ್ರ ಮೇಲೆ ಮಾಡ್ತಾ ಇರೋದ್ರಿಂದ ಆಗ್ತಾ ಇದೆ. ಆ್ಯಂಡ್ ಇವತ್ತು ನಾಳೆಲ್ಲಿ ಅದು ತುಂಬ ಡಿಪೆಂಡ್ ಆಗಿದೆ ಆಗೇನು ತಿರ್ಗಾ. ಯಾಕೆಂದರೆ ಅಲ್ಲಿಗೆ ಈಗ ಮಲ್ಟಿಪ್ಲೆಕ್ಸ್ದೆಲ್ಲ ಏನೇ ರಿವ್ಯೂಗಳು ಈಗ ನಮಗೆ ಎಂತೆ ಒಳ್ಳೊಳ್ಳೆ ದೊಡ್ಡ ಪತ್ರಿಕೆಗಳಿಂದನೇ ಒಳ್ಳೊಳ್ಳೆ ಸ್ಟಾರ್ಸ್ಗಳು ರೇಟಿಂಗ್ಗಳು ಸಿಕ್ಕಿದೆ. ಎಲ್ಲ ಈಗ ದೊಡ್ಡವರು ಆ್ಯಕ್ಚುಲಿ ಜೋಗಿ ಸರ್ ಈ ಥರ ಎಲ್ಲ ದೊಡ್ಡವರೆಲ್ಲ ಅದನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲನೂ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಡಿಸೈಡ್ ಮಾಡ್ಬಿಟ್ಟು ಜನ ಒಂದು ಸ್ವಲ್ಪ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡ್ಬಿಟ್ರೆ ಲೈಕ್ ಇವಾಗ ನಾವೇನು ಅನ್ಕೊಂಡು ಮಾಡ್ತಾ ಇದೀವಿ ಅದು ಫುಲ್ಫಿಲ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಆ್ಯಂಡ್ ಅದೇ ಧನಂಜಯ ಸರ್ ಲೈಕ್ ಅಲ್ಲಿವರೆಗೂ ಎಲ್ಲ ಆಯಿತು. ಆಮೇಲೆ ನವೀನ್ ಶಂಕರ್ ಶೇರ್ ಮಾಡಿದ್ದಾರೆ. ಸೊ ಈ ಥರ ಒಂದು ಸ್ವಲ್ಪ ಇಂಡಸ್ಟ್ರಿಲಿ ಇರೋವಂಥವ್ರು ಒಂದು ಚಿಕ್ಕ ಸಪೋರ್ಟ್ ಥರ ಕೊಟ್ಟರೆ, ಈಗ ಹೆಂಗೆ ಬೇರೆ ಲ್ಯಾಂಗ್ವೇಜಲ್ಲಿ ಮಂಜುಮಲ್ ಬಾಯ್ಸು ಅಥವಾ ಆ ಥರದೊಂದು ಈ ಥರದೊಂದು ಸಿನಿಮಾ ಬಂತು ಚೆನ್ನಾಗಿದೆಯಂತೆ ಅಂತ ಆರ್ಗಾನಿಕ್ ಆಗಿ ಆಗ್ತಾ ಇರೋ ಟೈಮಲ್ಲಿ ಸ್ವಲ್ಪ ಎಲ್ಲ ದೊಡ್ಡವರೆಲ್ಲ ಕೈ ಜೋಡಿಸ್ತಿದ್ರಲ್ವಾ, ಅಲ್ಲೇ ಒಂದು ಶೋ ಬಂದು ನೋಡೋದು ಆ ಥರದ್ರಲ್ಲಿ ಈಗ ನಮ್ಮಲ್ಲಿರೋವಂಥವ್ರು ಕಲಾವಿದರುಗಳು ಯಾರೇ ಆದ್ರೂ ಅದು ನಮ್ಗೆ ಖುಷಿ ಕೊಡುತ್ತೆ. ಯಾರೇ ಆದ್ರೂ ಒಂದು ಸ್ವಲ್ಪ ಮಾಡಿದ್ರೆ ಆ ಥರ ಅನ್ಕೊಂಡಿದ್ದೀವಿ ಸರ್. ನೋಡೋಣ, ಅದು ಡಿಪೆಂಡ್ಸ್ ಆಗೇನು ತಿರ್ಗಾ. ಸರ್, ಇನ್ನೊಂದು ಅಂದರೆ ರಿಲೀಸ್ ಆಯಿತು, ಚೆನ್ನಾಗಿ ಹೋಗ್ತಾ ಇದೆ. ಇಂಡಸ್ಟ್ರಿ ಅವರು ತುಂಬ ಪೋಸ್ಟ್ಗಳನ್ನು ನಾನು ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಜೋಗಿ ಸರ್ ಅವರು ತುಂಬ ಸಿನಿಮಾಗಳು ರಿವ್ಯೂ ಮಾಡ್ಕೊಂಬಂದಿದ್ದಾರೆ ತುಂಬ ಹಿಂದೆಯಿಂದನೂ. ಸೊ ಈ ಸಿನಿಮಾ ನೋಡಿ ಅವ್ರು ಬರೆದಿದ್ದು ಮತ್ತು ಹೆಂಗೆ ಏನಾದ್ರು ಫೋನ್ ಮಾಡಿ ಪರ್ಸ್ನಲ್ ಆಗಿ ಹೇಳಿದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತದೆ, ನಿಮಗೆ ಏನು ಅನ್ನಿಸ್ತು? ಸರ್, ಅದೇ ಹೇಳಿದ್ನಲ್ಲ, ನನಗೆ ಜೋಗಿ ಸರ್ದು ನಾನು ಫಾಲೋ ಮಾಡ್ತಿದ್ದೆ ಅಷ್ಟೇ. ಬಟ್ ಯಾವತ್ತೂ ಮೀಟ್ ಮಾಡಿರಲಿಲ್ಲ ಅಥವಾ ಮಾತಾಡಿರಲಿಲ್ಲ. ಬಟ್ ನಮ್ಮ ಪ್ರೊಡಕ್ಷನ್ ಟೀಮಿಂದ ಲೈಕ್ ಸ್ವಲ್ಪ ಈ ಥರ ಇಂಟ್ರೆಸ್ಟೆಡ್ ಪೀಪಲ್ಸ್ಗೆ ಈ ಥರದವ್ರ ಪರ್ಸ್ನಲ್ ಆಗಿ ಒಂದು ರಿಕ್ವೆಸ್ಟ್ ಅಂತೂ ಹೋಗ್ತಾ ಇದೆ ಪ್ರತಿಯೊಬ್ಬರಿಗೂ. ಸರ್ ಬನ್ನಿ ಫಿಲಮ್ ನೋಡಿ, ಈ ಥರ ಇದು ಮಾಡಿ ಅನ್ನೋ ಥರ ರಿಕ್ವೆಸ್ಟ್ ಅಂತೂ ಹೋಗ್ತಾ ಇದೆ. ಸೊ ಇದ್ರ ಮೇಲೆ ಸರ್ ಫಿಲಮ್ ನೋಡಿರ್ಬೋದೇನೋ. ಬಟ್ ಅವ್ರು ನೋಡಿ ಅದು ಹಾಕಿದಾರಲ್ಲ, ಅದು ಪಕ್ಕಾ ವಿಷಯ. ಅದು ಅಂದರೆ ಹಳ್ಳಿ ಸೊಗಡಲ್ಲಿ ಅದು ಅರ್ಥ ಆಗಬೇಕು ಅಂದ್ಬಿಟ್ಟೇ ನಮ್ಮದು ಉದ್ದೇಶವಾಗಿ ನಾವು ಇಟ್ಕೊಂಡು ಫಿಲಮ್ ಮಾಡಿದ್ದು. ಅದು ಅರ್ಥ ಆಗೋಯ್ತು ಅನ್ನೋಷ್ಟು ಖುಷಿ ಆಯಿತು ನನಗೆ. ಆ್ಯಂಡ್ ಅವ್ರು ಲಾಸ್ಟಲ್ಲಿ ಹೇಳಿದ್ದಾರೆ, ಅದು ಮಕ್ಕಳಿಂದ ಹಿಡಿದು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ನನಗೆ ಪರ್ಸ್ನಲ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ನಾನು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಮಕ್ಕಳು ಇದ್ದಾಗ ನಾವು ಈಗ ಅಪ್ಪು ಬಾಸ್ನ ಡಿ ಬಾಸ್ನೆಲ್ಲ ಇಷ್ಟಪಡ್ತಾ ಇದ್ದಿದ್ದಲ್ಲ, ಸೊ ಆ ಥರ ಇದರಲ್ಲಿ ಮಕ್ಕಳು ಇಷ್ಟಪಡೋದು ನಮಗೇನೋ ತುಂಬ ಖುಷಿ ಆಗೋ ಥರ ವಿಷಯ ಅಂತ ಅನ್ಸುತ್ತೆ ಸರ್. ಫ್ಯಾಮಿಲಿ ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ ಲಕ್ಕಿಲಿ, ಅದು ತುಂಬ ಮೇಜರ್ ಖುಷಿ ಆಗ್ತಾ ಇರೋದು.